TV20 ಕನ್ನಡ ವಾಹಿನಿಗೆ ಸ್ವಾಗತ. ವೀರರಾಣಿ ಕಿತ್ತೂರು ಚೆನ್ನಮ್ಮಳ ವೃತ್ತವನ್ನ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿ ಮೂರ್ತಿಯನ್ನ ಚೆನ್ನಮ್ಮನ ಅಭಿಮಾನಿಗಳು ಮಾಡುತ್ತೀವಿ ಅಂತ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದ್ದಾರೆ. ಅಥಣಿ ಪಟ್ಟಣದಲ್ಲಿ ಶನಿವಾರ ಕೆಲ ದಿನಗಳ ಹಿಂದೆ ಚೆನ್ನಮ್ಮನ ವೃತ್ತದ ಭಾವಚಿತ್ರವನ್ನ ಕಿತ್ತು ಹಾಕಲಾಗಿತ್ತು. ಇವತ್ತು ಮತ್ತೆ ಅದೇ ಸ್ಥಳದಲ್ಲಿ ಮರುಸ್ಥಾಪನೆ ಮಾಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅಥಣಿ ಮತಕ್ಷೇತ್ರದ ಜನ ಸರ್ಕಾರದಿಂದ ಹಣ ಬರದೇ ಇದ್ರೂ ಕೂಡ ನಾವೆಲ್ಲರೂ ಹಣ ಹಾಕಿ ಆದ್ರೂ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಪ್ರಥಮ ಮಹಿಳೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ಈ ಸರ್ಕಲ್ಗೆ ಹೆಸರನ್ನಿಟ್ಟು ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂಥೇಳಿ ಅಥಣಿ ಮತಕ್ಷೇತ್ರದ ಎಲ್ಲ ಅಭಿಮಾನಿಗಳು ಇವತ್ತೆಲ್ಲ ನಾವಿಲ್ಲಿ ಕೂಡಿದ್ದೇವೆ. ಅಂದಾಜು 2008ರಲ್ಲಿ ಈಗಾಗಲೇ ಮುನ್ಸಿಪಾಲ್ಟಿಯಲ್ಲೂ ಕೂಡ ಠರಾವು ಮಾಡಿದಂತಿದೆ. ಈ ಕಿತ್ತೂರು ಚೆನ್ನಮ್ಮಾಜಿ ಅವರ ಇದೇನು ಒಂದು ಸರ್ಕಲ್ ಅಂಥೇಳಿ ಹೆಸರಿಟ್ಟಿದ್ದೇವೆ. ಇದಕ್ಕೆ TMC ಅವರು ಯಾವ ವಿಚಾರದಲ್ಲಿ ಇದನ್ನು ಮಾಡ್ತಾ ಇಲ್ಲ ಗೊತ್ತಿಲ್ಲ. ಮೊನ್ನೆ ಇಲ್ಲ ಎಲ್ಲ ಬಾಂಧವರು ಇಲ್ಲಿ ಬಂದು ಕೂತು ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕೂಡಲ ಸಂಗಮದ ಪೂಜ್ಯರು ಬಂದು ಒತ್ತಾಯ ಮಾಡಿದಂಥವರು ನಾವು ಭಾಳ ಸ್ಪಷ್ಟಪಡಿಸ್ತೇವೆ. ಯಾವುದೇ ಸಂದರ್ಭದಲ್ಲಿ ಈ ಸರ್ಕಲ್ನಲ್ಲಿ ಸುಮಾರು 50 ಲಕ್ಷಗಳ ಒಂದು ಸರ್ಕಲ್ ಆಗಬೇಕು ಅನ್ನುವಂಥದ್ದು ನಮ್ಮ ಎಲ್ಲರ ಮನಸ್ಥಿತಿಯಲ್ಲಿದೆ. ಇದರ ಮೂಲಗಳನ್ನು ಎಲ್ಲ ಬಾಂಧವರು ಸರ್ಕಾರದಿಂದ ಅನುದಾನ ಬರಲಿಲ್ಲ ಅಂದ್ರೂ ಎಲ್ಲ ಮತಕ್ಷೇತ್ರದಲ್ಲಿರ್ತಕ್ಕಂಥ ಅಭಿಮಾನಿಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಪಟ್ಟಿ ಹಾಕಿ ಕಟ್ಟುವಂಥ ನಿರ್ಣಯನೂ ಕೂಡ ನಾವು ಇವತ್ತು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ತಿಳಿಸ್ತೀನಿ. ಯಾರಾದರೂ ಇದಕ್ಕೆ ಅಪೋಸ್ ಮಾಡಿದರೆ ಉಗ್ರ ಹೋರಾಟ ಆಗೋದಲ್ಲ. ಇದರಲ್ಲಿ ಸೂರ್ಯ ಪೂರ್ವಕ್ಕೆ ಹುಟ್ಟೋದು ಎಷ್ಟು ಖಚಿತ ಇದೆಯೋ ಅಷ್ಟು ಇಲ್ಲೇ ಸರ್ಕಲ್ ಆಗೋದು ನಿಶ್ಚಿತ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟಪಡಿಸ್ತೀನಿ. ಅದನ್ನು ತೆಗೆದವರಿಗೆ ನಾವು ಕೇಳಬೇಕಾಗ್ತದೆ. ಇನ್ನೂ ಅವರು ಬಂದಿಲ್ಲ. ನಾವಿಲ್ಲಿ ಇಷ್ಟೆಲ್ಲ ತಮ್ಮ ಸಮ್ಮುಖದಲ್ಲಿ ಎಲ್ಲ ಬಂದವರು, ಇದರಲ್ಲೇನು ಜಾತಿ ಇಲ್ಲ, ಪಕ್ಷ ಇಲ್ಲ, ಯಾವುದೂ ರಾಜಕೀಯ ಇಲ್ಲ, ಎಲ್ಲರೂ ಕೂಡ್ಕೊಂಡು ಇವತ್ತಿಲ್ಲಿ ನಾವು ತಮ್ಮ ಮುಂದ್ಗಡೆನೆ ಇದನ್ನು ಕಟ್ಟಿದ್ದೀವಿ. ಯಾರಾದರೂ ಬಂದು ಕೇಳಿದ್ರೆ ಅವ್ರಿಗೆ ಯಾವ ಥರ ಉತ್ತರ ಕೊಡ್ತೀವಿ. ಈ ಸರ್ಕಲ್ಗೆ ಅಪಮಾನ ಮಾಡಿದವ್ರ ಮೇಲೆ ಏನಾದರೂ ಕ್ರಮ ಆಗಿದೆ ಅಂತ? ಅದು ಕಾನೂನು ಹೋರಾಟ. ನಾವು ಇಲ್ಲೇ ಸರ್ಕಲ್ ಆಗಬೇಕನ್ನುವಂಥದ್ದು ಮನವಿ ಇದೆ. ಇದಕ್ಕೆ ಯಾರಾದರೂ ಅಡೆತಡೆ ಮಾಡಿದರೆ ಅದನ್ನು ನಾವು ಸಹಿಸೋದಿಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ಖಂಡಿಸ್ತೀವಿ. ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಸರ್ಕಲ್ಲ ಎಲ್ಲ ಅಥಣಿ ತಾಲೂಕಿನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಇದನ್ನು ನಾವು ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.